ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ಬೇಸಿಗೆ ಕಾಲದಲ್ಲಿ ಮಾಡಲೇಬೇಕಾದಂತಹ 3 ಪ್ರಾಣಾಯಾಮಗಳನ್ನ ತಿಳಿಸ್ತಾ ಇದ್ದೀನಿ. ಆದ್ರೆ ಇದೇನ್ ಕಷ್ಟ ಅಲ್ಲ, ತುಂಬಾ ಸರಳವಾಗಿದೆ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು, ತುಂಬಾ ಬೇಗ ಮಾಡಿ ಮುಗಿಸ್ಬಿಡ್ಬೋದು. ಆದ್ರೆ ಇದರಿಂದ ಸಿಗುವಂತ ಪ್ರಯೋಜನ ಇದೆಯಲ್ಲ, ನಿಜವಾಗ್ಲು ಅದ್ಭುತ ಪ್ರಯೋಜನಗಳು ಸಿಗುತ್ತೆ. ಏನೆಲ್ಲ ಪ್ರಯೋಜನ ಸಿಗುತ್ತೆ, ಯಾವ ಪ್ರಾಣಾಯಾಮ ಹೇಗ್ ಪ್ರಾಕ್ಟೀಸ್ ಮಾಡ್ಬೇಕು, ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹಾಗೆ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ನನ್ನ ಪೇಜನ್ನ ಇನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ದು ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಯಾವ ಪ್ರಾಣಾಯಾಮಗಳು ಅಂತಂದ್ರೆ ಶೀತಲಿ, ಶೀತಕಾರಿ ಮತ್ತೆ ಸದಂತ ಪ್ರಾಣಾಯಾಮ. ಈ 3 ಸರಳ ಪ್ರಾಣಾಯಾಮಗಳನ್ನ ನೀವು ಪ್ರಾಕ್ಟೀಸ್ ಮಾಡದೆ ದೇಹದ ಉಷ್ಣಾಂಶವನ್ನ ಇದು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ತುಂಬಾ ಬಾಯಾರಿಕೆ ಆದಾಗ, ಎಷ್ಟೊಂದ್ಸಲ ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀವಿ, ತುಂಬಾ ನೀರ್ ಕುಡಿಬೇಕು ಅನ್ಸ್ತಿರುತ್ತೆ, ನೀರ್ ಸದ್ಯ ಅವಾಗ ಸಿಗೋದಿಲ್ಲ ನಮ್ಗೆ. ಅವಾಗ ಈ ಪ್ರಾಣಾಯಾಮವನ್ನ ಮಾಡ್ಬಿಟ್ರೆ ಬಾಯಾರಿಕೆಯನ್ನ ಅದು ನೀಗ್ಸುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಎಷ್ಟೊಂದ್ಸಲ ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬಾ ಸಲ ನೀರ್ ಕುಡಿಬೇಕು ಅನ್ಸ್ದಾಗ ನೀರ್ ಸಿಗದೆ ಇದ್ದಾಗ ನಾನು ಇದನ್ನ ಪ್ರಾಕ್ಟೀಸ್ ಮಾಡಿದೀನಿ. ನಿಜವಾಗ್ಲೂ ತುಂಬಾನೇ ಅನುಕೂಲ ಆಗತ್ತೆ. ಇನ್ನೂ ಸ್ವಲ್ಪ ಹೊತ್ತು ನಾವು ನೀರನ್ನ ಕುಡಿದೆ ಬಾಯಾರಿಕೆಯನ್ನ ನಾವು ತಡೆದಿಟ್ಕೊಳ್ಬಹುದು. ಬಾಯಾರಿಕೆಯನ್ನ ಇದು ಕ್ಷಣಕ್ಕೆ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ದೇಹದ ಉಷ್ಣಾಂಶವನ್ನ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ದೇಹದ ಉಷ್ಣಾಂಶ ಜಾಸ್ತಿ ಆಗಿ ಮೂಗಲ್ಲಿ ಉರಿ ಆಗ್ತಿರುತ್ತೆ, ಕಣ್ಣಲ್ಲಿ ಉರಿ ಆಗ್ತಿರುತ್ತೆ, ಕಾಲುಗಳು ಪಾದಗಳಲ್ಲಿ ಉರಿ ಆಗ್ತಿರುತ್ತೆ, ಅದೆಲ್ಲವನ್ನ ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಹಾಗೆ ತುಂಬಾ ಜನಕ್ಕೆ ಬೇಸಿಗೆ ಕಾಲದಲ್ಲಿ ಉರಿ ಮೂತ್ರ ಸಮಸ್ಯೆ ಅವರನ್ನ ಕಾಡ್ತಾ ಇರುತ್ತೆ. ಅಯ್ಯೋ ಬೇಸಿಗೆ ಬಂದ್ರೆ ಸಾಕಪ್ಪ, ಇದೊಂದು ಸಮಸ್ಯೆ ಬಂದ್ಬಿಡತ್ತೆ ಅಂತ ಹೇಳೋದನ್ನ ನಾವು ಕೇಳಿರ್ತೀವಿ. ಉರಿ ಮೂತ್ರ ಸಮಸ್ಯೆಯನ್ನ ಇದು ನಿವಾರಣೆ ಮಾಡುತ್ತೆ. ಮತ್ತೆ ಕೆಲವರು ತಡೆದು ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ, ಆ ಸಮಸ್ಯೆ ಉಂಟಾಗ್ತಿರುತ್ತೆ, ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಎಲ್ಲಾ ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕೆ ಈ ಸರಳವಾದ ಪ್ರಾಣಾಯಾಮಗಳನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಕಿಡ್ನಿಯ ಎಲ್ಲಾ ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕೆ ಈ ಪ್ರಾಣಾಯಾಮ ತುಂಬಾನೇ ಸಹಕಾರಿ. ಎಷ್ಟೊಂದ್ಸಲ ತುಂಬಾ ಜಾಸ್ತಿ ಜ್ವರ ಇರುತ್ತೆ ಅಲ್ಲ, ಆ ಟೈಮಲ್ಲಿ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಜ್ವರ, ಆ ತಾಪ ಏನಿರುತ್ತೆ, ಆ ಬಿಸಿ ಏನಿರುತ್ತೆ ಅದನ್ನ ಇದು ಕಡಿಮೆ ಮಾಡುತ್ತೆ. ಜೀರ್ಣಕ್ರಿಯೆಯನ್ನ ವೃದ್ಧಿ ಮಾಡುತ್ತೆ, ಹೊಟ್ಟೆಯನ್ನ ತಂಪಾಗಿಸುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್, ಆಸಿಡಿಟಿ, ಪಿತ್ತದ ಸಮಸ್ಯೆ, ಪಿತ್ತದಿಂದ ಯಾವೆಲ್ಲ ಕಾಯಿಲೆಗಳು ಬರುತ್ತೆ, ಪಿತ್ತದಿಂದ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಉಂಟಾಗತ್ತೆ, ಅದೆಲ್ಲವನ್ನ ನಿವಾರಣೆ ಮಾಡೋದಕ್ಕೆ ಈ 3 ಪ್ರಾಣಾಯಾಮ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಗ್ಯಾಸ್ಟ್ರಿಕ್ ಆಗಿರುತ್ತೆ, ಹಲ್ಸರ್, ಹೊಟ್ಟೆಯಲ್ಲಿ ಹಲ್ಸರ್ ಆಗಿರುತ್ತೆ, ಮತ್ತೆ ಬಾಯಿಯಲ್ಲಿ ಹಲ್ಸರ್, ಹುಣ್ಣುಗಳು, ಹೊಟ್ಟೆಯಲ್ಲಿ ಹುಣ್ಣು, ಬಾಯಿಯಲ್ಲಿ ಹುಣ್ಣು, ಈ ಎಲ್ಲಾ ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ಇರೋರು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಅದ್ಭುತ ಪ್ರಯೋಜನವನ್ನ ಪಡ್ಕೊಳ್ತೀರಾ. ದೇಹದಲ್ಲಿ ನೀರಿನ ಅಂಶವನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಅದರಿಂದ ನಮ್ಮ ಸ್ಕಿನ್ನಿಗೂ ಒಳ್ಳೇದು, ನಮ್ಮ ಹೇರಿಗೂ ಒಳ್ಳೇದು. ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮ ಆರೋಗ್ಯ ಮತ್ತೆ ನಮ್ಮ ಸೌಂದರ್ಯ ಎರಡನ್ನೂ ಕಾಪಾಡ್ಕೊಳ್ಳೋದಕ್ಕೆ ಈ ಪ್ರಾಣಾಯಾಮ ಸಹಕಾರಿ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ತುಂಬಾ ಪ್ರಯೋಜನವನ್ನ ಪಡ್ಕೊಳ್ತೀವಿ ಸ್ನೇಹಿತರೆ. ಹಾಗೆ ಇದು ನಮ್ಮ ರಕ್ತವನ್ನ ಶುದ್ಧೀಕರಣ ಮಾಡುತ್ತೆ. ರಕ್ತ ಶುದ್ಧೀಕರಣ ಆದ್ರೆ ಸ್ಕಿನ್ ಚೆನ್ನಾಗಾಗತ್ತೆ, ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ. ರಕ್ತ ಶುದ್ಧೀಕರಣ ಮಾಡುತ್ತೆ. ಹೈ BP ಪ್ರಾಬ್ಲಮ್ ಇದೆ ಅಂದ್ರೆ ಪ್ರಾಕ್ಟೀಸ್ ಮಾಡಿ BPಯನ್ನ ನಿಯಂತ್ರಣಕ್ಕೆ ತರುತ್ತೆ. ಹಾಗೆ ನಿದ್ರಾಹೀನತೆ ಸಮಸ್ಯೆಯನ್ನ ಕೂಡ ನಿವಾರಣೆ ಮಾಡುತ್ತೆ. ತುಂಬಾ ಜನ ಹೇಳ್ತಿರ್ತಾರೆ, ಏನ್ ತಿಂದ್ರು ರುಚಿನೇ ಸಿಗೋದಿಲ್ಲ, ಎಷ್ಟೇ ಒಂದು ರುಚಿಯಾಗಿರುವಂತ ಊಟ ತಿಂದ್ರು ನನ್ನ ಬಾಯಿಗೆ ರುಚಿನೇ ಸಿಗ್ತಾ ಇಲ್ಲ, ನಾಲ್ಗೆ ರುಚಿನೇ ಕಂಡಿಡಿತಾ ಇಲ್ಲ, ರುಚಿ ಸಿಗ್ತಾ ಇಲ್ಲ ನನ್ನ ನಾಲಿಗೆಗೆ ಅಂತ ಹೇಳ್ತಾರೆ ಅಲ್ವಾ. ಅಂತವ್ರು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು, ತುಂಬಾ ಪ್ರಯೋಜನ ಸಿಗುತ್ತೆ. ಟ್ರೈ ಮಾಡಿ. ಆದ್ರೆ ತುಂಬಾ ಶೀತ ಆದಾಗ ಅಥವಾ ತುಂಬಾ ಏನಾದ್ರೂ ಮಳೆಗಾಲ, ಚಳಿಗಾಲ ಈ ತರ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ಬೇಡಿ. ದೇಹದ ಉಷ್ಣಾಂಶವನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದಾಗ ಅಥವಾ ಉಷ್ಣಾಂಶದಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗಿರುತ್ತೆ ಅಂತ ಟೈಮಲ್ಲಿ ಮಾಡಿ. ಬೇಸಿಗೆ ಕಾಲದಲ್ಲಿ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ಪ್ರಯೋಜನಗಳು ಸಿಗುತ್ತೆ. ಹಾಗಿದ್ರೆ ಹೇಗೆ ಈ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡೋದು ಅಂತಂದ್ರೆ, ಆರಾಮೋಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ನಿಂತ್ಕೊಂಡು ಕೂಡ ಮಾಡ್ಬೋದು. ಆದ್ರೆ ಆರಾಮೋಗಿ ಕೂತ್ಕೊಂಡು ಯಾವ್ದಾದ್ರು ಕೈಯಲ್ಲಿ ಮುದ್ರೆ ಇಟ್ಕೊಳ್ಳಿ ಅಥವಾ ಹಾಗೆ ಆರಾಮೋಗಿ ಕೂತ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ, ಈ ರೀತಿ ನಾಲ್ಗೆಯನ್ನ ಸುರುಳಿ ತರ ಮಾಡ್ಬೇಕು. ಈ ರೀತಿ ನಾಲಿಗೆಯ ಆ ಮಧ್ಯ ಭಾಗದಿಂದ ಉಸಿರನ್ನ ನೀವು ತಗೊಂಡು ಹೊಟ್ಟೆ ಪೂರ್ತಿ ತುಂಬಿಸ್ಕೋಬೇಕು. ನೋಡಿ, ನಂತರ ಕ್ಲೋಸ್ ಮಾಡಿ ಬಾಯಿಯನ್ನ. ನಂತರ ಒಂದು 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನಂತರ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು. ನಿಧಾನವಾಗಿ ಬಾಯಿಯಿಂದ ಉಸಿರು ತಗೋಬೇಕು, ಮತ್ತೆ ಬಾಯಿಯನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3-4 ಸೆಕೆಂಡ್ಸ್ ಹಾಗೆ ಇರಬೇಕು. ನಂತರ ಮೂಗಿನಿಂದ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ಬೇಕು. ನೋಡಿ, ಮತ್ತೆ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್.
ಈ ರೀತಿ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕಬೇಕು. ನಾಲ್ಗೆನ ಸುರುಳಿ ತರ ಮಾಡಿ ನಿಧಾನವಾಗಿ ಉಸಿರು ತಗೊಳ್ಳಿ ಬಾಯಿಯಿಂದ. ಈ ರೀತಿ ಸೌಂಡ್ ಆಗುತ್ತೆ ಉಸಿರು ತಗೋಬೇಕಾದ್ರೆ. ಆ ರೀತಿ ಉಸಿರು ತಗೊಳ್ಳಿ. ಉಸಿರು ತಗೋಬೇಕಾದ್ರೆ ನಿಮ್ಗೆ ಆ ಒಂದು ಕೂಲಿಂಗ್ ಎಫೆಕ್ಟ್ ನಿಮ್ಗೆ ಗೊತ್ತಾಗುತ್ತೆ. ತಣ್ಣಗಾಗ್ತಿರತ್ತೆ ಆ ನಾಲಿಗೆಯ ಭಾಗ, ಬಾಯಿ ಎಲ್ಲ ಫುಲ್ ತಣ್ಣಗಾಗ್ತಾ ಇರತ್ತೆ. ನಂತರ ಹಾಗೆ ಹೋಲ್ಡ್ ಮಾಡಿರಿ. ನಂತರ ಮೂಗಿನಿಂದ ಬಾಯಿಯನ್ನ ಕ್ಲೋಸ್ ಮಾಡಿ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕಬೇಕು. ಈ ರೀತಿ 5 ಟೈಮ್ಸ್ ಮಾಡಿ ಸ್ನೇಹಿತರೆ. 5 ಬಾರಿ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ನಂತರ ಶೀತಕಾರಿ ಪ್ರಾಣಾಯಾಮ. ನಾಲಿಗೆಯನ್ನ ಈ ರೀತಿ ರೋಲ್ ಮಾಡ್ಕೋಬೇಕು ಹಿಂದಕ್ಕೆ, ಈ ರೀತಿ ಮಡಿಸ್ಕೊಳ್ಬೇಕು. ಹಿಂದಕ್ಕೆ ಮಡಿಸ್ಕೊಂಡು ಉಸಿರು ತಗೋಬೇಕು. ಈ ಭಾಗದಿಂದ ಉಸಿರು ಒಳಗಡೆ ಹೋಗುತ್ತೆ, ಸೈಡ್ ಇಂದ ನಾಲಿಗೆಯ ಅಕ್ಕಪಕ್ಕದ ಜಾಗದಿಂದ ಉಸಿರು ಒಳಗಡೆ ಹೋಗುತ್ತೆ. ನಂತರ ಬಾಯಿಯನ್ನ ಕ್ಲೋಸ್ ಮಾಡಿ ಉಸಿರು ಹೊಟ್ಟೆ ತುಂಬಾ ಉಸಿರು ತುಂಬಿದ್ಮೇಲೆ ಬಾಯಿಯನ್ನ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೇಕು. 4 ಸೆಕೆಂಡ್ಸ್ ಹಾಗೆ ಹೋಲ್ಡ್ ಅಲ್ಲಿ ಇರಬೇಕು. ನಂತರ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು. ಮತ್ತೆ ಬ್ರೀತ್ ಇನ್, ಮತ್ತೆ ಮಾಡೋಣ. ಬ್ರೀತ್ ಇನ್, ಬ್ರೀತ್ ಔಟ್. ನಂತರ ಸದಂತ ಪ್ರಾಣಾಯಾಮ. ಇದನ್ನ ಮಾಡೋದ್ರಿಂದ ನಿಮ್ಮ ಹಲ್ಲುಗಳ ನೋವಿಗೂ ಕೂಡ ತುಂಬಾನೇ ಪ್ರಯೋಜನಕಾರಿ. ಹಲ್ಲು ನೋವ್ತಾ ಇದೆ, ತುಂಬಾ ನೋವ್ತಾ ಇದೆ, ಏನ್ ಮಾಡೋದು? ಆ ಟೈಮಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಹಲ್ಲು ನೋವು ಆ ಕ್ಷಣಕ್ಕೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಲ್ಲುಗಳ ಆರೋಗ್ಯವನ್ನ ಕೂಡ ಇದು ಕಾಪಾಡುತ್ತೆ. ಆಗ್ಲೇ ನಾನು ಹೇಳ್ದಂತ ಎಲ್ಲಾ ಪ್ರಯೋಜನಗಳು, ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂತ ಹೇಳಿದೆ, ಆ ಎಲ್ಲಾ ಪ್ರಯೋಜನಗಳನ್ನ ಕೂಡ ಪಡ್ಕೊಳ್ಬಹುದು. ನಿಮ್ಮ ಬಾಯಿಯ ಮತ್ತೆ ಹಲ್ಲಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾನೇ ಪ್ರಯೋಜನಕಾರಿ. ಹೇಗ್ ಮಾಡೋದು ಅಂದ್ರೆ, ನಿಮ್ಮ ನಾಲಿಗೆ ನಿಮ್ಮ ಹಲ್ಲಿನ ಹಿಂಭಾಗಕ್ಕೆ ಟಚ್ ಆಗಿರ್ಬೇಕು. ಹಲ್ಲುಗಳು ಪೂರ್ತಿ ಹೀಗೆ ಕ್ಲೋಸ್ ಆಗಿರ್ಬೇಕು. ಹಲ್ಲನ್ನ ಈ ರೀತಿ ಕಚ್ಚಬೇಕು. ಪೂರ್ತಿ ಹಲ್ಲುಗಳು ಕ್ಲೋಸ್ ಆಗಿರ್ಬೇಕು. ಹಲ್ಲುಗಳ ಸಂಧಿಯಿಂದ ನಿಮ್ಗೆ ಗಾಳಿ ಒಳಗಡೆ ಹೋಗ್ಬೇಕು. ಮತ್ತೆ ಹೋಲ್ಡ್ ಮಾಡಿರ್ಬೇಕು ಒಂದು 4 ಸೆಕೆಂಡ್ಸ್. ನಂತರ ಬಾಯಿಯನ್ನ ಕ್ಲೋಸ್ ಮಾಡಿ ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕ್ಬೇಕು. ನೋಡಿ, ಬ್ರೀತ್ ಇನ್, ಬ್ರೀತ್ ಔಟ್. ಮತ್ತೆ ಬ್ರೀತ್ ಇನ್, ಬ್ರೀತ್ ಔಟ್. ಈ ರೀತಿಗಳ ಸಂಧಿಯಿಂದ ಉಸಿರನ್ನ ತಗೋಬೇಕು ಹೊಟ್ಟೆ ತುಂಬಾ. ನಂತರ ಬಾಯಿಯನ್ನ ಕ್ಲೋಸ್ ಮಾಡಿ ಜಸ್ಟ್ 4 ಕೌಂಟ್ಸ್ ಹೋಲ್ಡ್ ಮಾಡಿಡಿ. ನಂತರ ಮೂಗಿನಿಂದ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಿ. ಇದನ್ನ ಕೂಡ ಒಂದು 5 ಟೈಮ್ಸ್ ಮಾಡಿ ಸ್ನೇಹಿತರೆ. 3 ಒಟ್ಟಿಗೆ ಮಾಡ್ಬೇಕಾ ಅಂದ್ರೆ ಖಂಡಿತ ಆತರ ಏನೂ ಇಲ್ಲ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಕೂಡ ಮಾಡ್ಕೊಳ್ಬಹುದು, ಅಥವಾ 3 5 ಟೈಮ್ಸ್ ಕೂಡ ಮಾಡ್ಕೊಳ್ಬಹುದು. ಯಾವ್ದಾದ್ರು ಒಂದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ 9 ಬಾರಿ 9 ಟೈಮ್ಸ್ 9 ರೌಂಡ್ಸ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗತ್ತೆ ಸ್ನೇಹಿತರೆ. ಯಾವುದೇ ಟೈಮಲ್ಲಿ ಬೇಕಿದ್ರು ಮಾಡಿ, ತುಂಬಾನೇ ಒಳ್ಳೇದು. ಖಾಲಿ ಹೊಟ್ಟೆಯಲ್ಲಿ ಇದ್ರೆ ಒಳ್ಳೇದು. ಪ್ರಾಣಾಯಾಮಗಳೆಲ್ಲ ಮಾಡ್ಬೇಕಾದ್ರೆ ಊಟ ಮಾಡಿದ ತಕ್ಷಣ ಮಾಡೋದಕ್ಕೆ ಹೋಗ್ಬೇಡಿ. ಊಟ ಮಾಡಿ ಒಂದು 2 ಅವರ್ಸ್ ಆದ್ಮೇಲೆ ಮಾಡಿ. ನಿಮ್ಗೆ ದಿನಕ್ಕೆ ಯಾವಾಗ ಇದು ಬೇಕಾಗತ್ತೆ ಅವಾಗೆಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಯಾವಾಗ್ಲೂ ಬೇಕಾದ್ರೂ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ತುಂಬಾನೇ ಒಳ್ಳೇದು ಸ್ನೇಹಿತರೆ. ಪಿತ್ತದ ಸಮಸ್ಯೆಯಿಂದ ಏನೆಲ್ಲ ಕಾಯಿಲೆಗಳು ಬರ್ತಾ ಇರುತ್ತೆ ಅದೆಲ್ಲವನ್ನ ಕೂಡ ಇದು ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ದೇಹದ ಉಷ್ಣಾಂಶವನ್ನ ತಗ್ಸುತ್ತೆ. ಎಲ್ಲೋ ಹೊರಗಡೆ ಹೋಗಿರ್ತೀರಾ, ನೀರ್ ಕುಡಿಬೇಕು ಅನ್ಸ್ತಿರುತ್ತೆ, ಬಾಯಾರಿಕೆ ಆಗ್ತಾ ಇರುತ್ತೆ, ನೀರ್ ಸಿಗ್ತಾ ಇರೋದಿಲ್ಲ, ತುಂಬಾ ಸಂಕಟ ಆಗ್ತಿರುತ್ತೆ, ಅವಾಗ ಇದನ್ನ ಪ್ರಾಕ್ಟೀಸ್ ಮಾಡಿ. ತುಂಬಾ ಉಪಯೋಗಕ್ಕೆ ಬರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.